ಕೃಷ್ಣ ಒಂದೇ ಜಗದ್ಗುರು, ಹರೇ ಕೃಷ್ಣ ಅಷ್ಟೇ. ಕೃಷ್ಣನ ಬಗ್ಗೆ ಮಾತಾಡಕ್ಕೆ ನಂಗೆ ಏನೂ ಇಲ್ಲ. ಕೃಷ್ಣ ನೀವು ಪ್ರೀತಿ ಮಾಡ್ತಿದ್ದೀರಿ? ಅಯ್ಯೋ ತುಂಬ. ಮದುವೆನೇ ಆಗಬಾರ್ದು ಅಂತ ಇದೆ, ಬೇಡವೇ ಬೇಡ, ಒಬ್ಬಳೇ ಇದ್ದು ಶಿವಪ್ಪನು ಕೃಷ್ಣನ ನೋಡ್ಕೊಂಡು ಅವ್ರ ಜೊತೆ ಅವ್ರ ದಾರಿಲೇ ಹೊಟ್ಟೋಗ್ಬೇಕು ಅನ್ನೋ ಆಸೆ ಇದೆ. ಬಿಟ್ಟರೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ನಂಗೆ ಖಂಡಿತ ಇಲ್ಲ. ಸೊ ಆಧ್ಯಾತ್ಮಿಕ ಟಚ್ ತುಂಬಾ ಇದೆ ನಿಮಗೆ, ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಿದೆ ನೀವು ದೇವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಿ ಅಂತ. ಓಕೆ, ನಾನು ಮುಂಚೆ ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ನಮ್ಮ ಅಕ್ಕ ಹೋದ್ಮೇಲೆ ನನಗೆ ಕಂಪ್ಲೀಟಾಗಿ ನಾನು ತುಂಬ ಬೈಕೊಂಡ್ಬಿಟ್ಟಿದ್ದೀನಿ ದೇವ್ರನ್ನ, ಕೆಟ್ಟ ಮಾತಲ್ಲೆಲ್ಲ ಬೈಕೊಂಡ್ಬಿಟ್ಟಿದ್ದೀನಿ, ಟು ಬಿ ಆನೆಸ್ಟ್. ಬೇರೆ ಇಂಡಸ್ಟ್ರಿಗೆ ಹೋಲಿಸಿದ್ರೆ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ? ವ್ಯತ್ಯಾಸ ಅನಿಸುತ್ತೆ ಅಂದರೆ ನನಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಇಂಡಸ್ಟ್ರಿಗೆ ಅಂತಂದರೆ, ಎಲ್ಲ ಆರ್ಟಿಸ್ಟು ಪ್ರೀತಿಸಿ ರೆಸ್ಪೆಕ್ಟ್ ಮಾಡಿ. ಅದು ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು, ಎಲ್ರಿಗೂ ಈಕ್ವಲ್ ಪ್ರೀತಿ ಕೊಡಿ ಅಂತ ಕೇಳ್ತೀನಿ ನಾನು. ಬಿಕಾಸ್ ನಾನು ಕಣ್ಣಾರೆ ನೋಡಿದ್ದೀನಿ ಜೂನಿಯರ್ಸ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಹೆಂಗೆಲ್ಲ ನೋಡ್ತಾರೆ. ನಂಗೆ ಅದು ಇಷ್ಟ ಇಲ್ಲ. ಆ್ಯಂಡ್ ನಾನು ಯಾವತ್ತೂ ಆ ಥರ ಯಾರನ್ನೂ ಟ್ರೀಟ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ ಮುಂದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗಲೇ ಅಂತಲ್ಲ, ಮುಂದಕ್ಕೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾನು ಇವಾಗ ಹೆಂಗಿದ್ದೀನಿ, ಇವತ್ತು ಹೆಂಗಿರ್ತೀನಿ, ನಾನು ಕೊನೆ ಉಸಿರೋವರೆಗೂ ನಾನು ಹಾಗೆ ಇರ್ತೀನಿ, ನಾನು ಚೇಂಜ್ ಆಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಜೂನಿಯರ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಎಂಥ ದೊಡ್ಡ ಆರ್ಟಿಸ್ಟ್ ಆಗಿರ್ಬೋದು, ಪ್ಲೀಸ್ ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡಿ, ಎಲ್ಲರೂ ಈಕ್ವಲಾಗಿ ನೋಡಿ, ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಪ್ರಾಜೆಕ್ಟ್ ನಿಮ್ಮದು? ಸದ್ಯಕ್ಕೆ ಯಾವುದೂ ಇಲ್ಲ. ನನಗೆ ಸಿನಿಮಾ ಮಾಡಬೇಕು ಅಂತ ಆಸೆ. ನಾಟಕಗಳು ಮಾಡ್ತಾನೆ ಇರ್ತೀನಿ, ಯೂಶ್ವಲಾಗಿ ನಾಟಕಗಳು ಸಿಕ್ಕಿದಾಗೆಲ್ಲ ನಾಟಕ ಮಾಡ್ತೀನಿ. ಸಿನಿಮಾ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ನನಗೆ ಬೇರೆ ಬೇರೆ ಥರ ಕ್ಯಾರೆಕ್ಟರ್ ಮಾಡಬೇಕು, ಒಂದೇ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ಸೊ ಬೇರೆ ಮಾಡಬೇಕು. ನನಗೆ ಸಿನಿಮಾ ಸಿಗಬೇಕು ಅಂತ ನಾನು ಬಯಸ್ತೀನಿ. ನಂಗೆ ಖಂಡಿತ ಸಿನಿಮಾ ಸಿಕ್ಕಿತ್ತು, ಬಟ್ ನಂಗೆ ಮಾಡೋಕ್ಕಾಗಿರಲಿಲ್ಲ ರೀಸೆಂಟಾಗಿ, ಬಿಕಾಸ್ ಬೃಂದಾವನ ಪ್ರಾಜೆಕ್ಟ್ ಒಪ್ಕೊಂಡಿರೋದ್ರಿಂದ. ನೆಕ್ಸ್ಟ್ ಸಿನಿಮಾ ಸಿಕ್ಕಿದ್ರೆ ನಾನು ಮಾಡೇ ಮಾಡ್ತೀನಿ. ಓಕೆ, ಸೊ ದು ಯು ಆರ್ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್. ಥಿಯೇಟರಲ್ಲಿ ಕೊಡುವಂಥ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಡೈಲಾಗ್ ಡೆಲಿವರಿ ತುಂಬ ವ್ಯತ್ಯಾಸ ಇರುತ್ತೆ ನಮ್ಮ ಈ ಸೀರಿಯಲಿಗೆ ಕಂಪೇರ್ ಮಾಡಿದ್ರೆ ಅಲ್ವಾ? ಸೊ ಒಂದು ಥಿಯೇಟರ್ ಇದ್ದ ಒಂದು ಡೈಲಾಗ್ ಹೇಳ್ಬೋದಾ? ಥಿಯೇಟ್ರ್ ಡೈಲಾಗು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅಷ್ಟು ನಂಗೆ ನೆನಪಿಲ್ಲ. ಇದೇ ಥರ ಇವಾಗ ನಾನು ಮಾಡಿರೋ ಕ್ಯಾರೆಕ್ಟ್ರೇ ಒಂದಿತ್ತು, ಬೇರೆ ಭಾಷೆದು ಇತ್ತು, ಅದು ಸೇಮ್ ಹಿಂಗೆ ಇದ್ದು. ತುಂಬ ಇದೆ ನಾಟಕಗಳು ನಾನು ಮಾಡಿದ್ದು, ಬಟ್ ನಂಗೆ ಅಷ್ಟು ನೆನಪಾಗ್ತಿಲ್ಲ ಈಗ ಸದ್ಯಕ್ಕೆ. ಖಂಡಿತವಾಗ್ಲೂ ಅಷ್ಟೇ ನೆನಪಾಗ್ತಿಲ್ಲ ನನಗೆ. ಓಕೆ, ಹೋಗ್ಲಿ, ಕೃಷ್ಣನ್ ನೆನ್ಪು ಮಾಡ್ಕೊಂಡು ಯಾವ್ದಾದ್ರು ಒಂದು ಡೈಲಾಗ್. ಕೃಷ್ಣನ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ. ಕೃಷ್ಣ ಒಂದೇ ಜಗದ್ಗುರು, ಹರೇ ಕೃಷ್ಣ ಅಷ್ಟೇ. ಕೃಷ್ಣನ ಬಗ್ಗೆ ಮಾತಾಡಕ್ಕೆ ನಂಗೆ ಏನೂ ಇಲ್ಲ. ಕೃಷ್ಣ ನೀವು ಪ್ರೀತಿ ಮಾಡ್ತಿದ್ದೀರಿ? ಅಯ್ಯೋ ತುಂಬ. ಕೃಷ್ಣ ಪ್ರೀತಿ. ನನಗೆ ಶಿವಪ್ಪ ಅಂದರೆ ತುಂಬ ಇಷ್ಟ. ಶಿವ ಅಂದ್ರೇ ನನಗೆ ಎಲ್ಲ, ಪ್ರತಿಯೊಂದರಲ್ಲೂ ನಾನು ಶಿವನ್ನ ಕಾಣ್ತಿರ್ತೀನಿ. ನಾನು ಈ ಬೊಟ್ಟಿಲ್ಲದೆ ಹೊರಗಡೆ ಬರಲ್ಲ, ನನಗೆ ಈ ಬೊಟ್ಟಿರಲೇಬೇಕು, ಭಸ್ಮ. ಸೊ ಅದು ನಂಗೆ ಇದನ್ನ ಇಟ್ಕೊಂಡಾಗೆಲ್ಲ ನನಗೆ ಶಿವ ಅಂದ್ರೇ ನನಗೆ ಬೇರೆ ವೈಬು. ನಾನು ಜಾಸ್ತಿ ಸ್ವಲ್ಪ ಆ ಕಡೆನೇ ಇದ್ದೀನಿ. ಸೊ ಆಧ್ಯಾತ್ಮಿಕ ಟಚ್ ತುಂಬ ಇದೆ ನಿಮಗೆ, ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಿದೆ ನೀವು ದೇವ್ರನ್ನ ತುಂಬ ಪ್ರೀತಿ ಮಾಡ್ತೀರಿ ಅಂತ. ಓಕೆ, ನಾನು ಮುಂಚೆ ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ನಮ್ಮ ಅಕ್ಕ ಹೋದ್ಮೇಲೆ ನನಗೆ ಕಂಪ್ಲೀಟಾಗಿ ನಾನು ತುಂಬ ಬೈಕೊಂಡ್ಬಿಟ್ಟಿದ್ದೀನಿ ದೇವ್ರನ್ನ, ಕೆಟ್ಟ ಮಾತಲ್ಲೆಲ್ಲ ಬೈಕೊಂಡ್ಬಿಟ್ಟಿದ್ದೀನಿ, ಟು ಬಿ ಆನೆಸ್ಟ್. ಕೆಟ್ಟ ಮಾತು ಬರಲ್ಲ ಅಂತೆಲ್ಲ ಬರುತ್ತೆ, ಬಟ್ ದೇವ್ರಿಗೆ ನಾನು ಬೈದ್ಬಿಟ್ಟಿದ್ದೀನಿ ತುಂಬ. ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನಂಗೆ ಬೇಡ ಅಂತ. ಬಟ್ ನನ್ನ ಫ್ರೆಂಡು ಬುಕ್ ಓದಕ್ಕೆ ಹೇಳಿದ್ಮೇಲೆ, ನಾನು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಭಗವದ್ಗೀತೆ ಆದಮೇಲೆ ಶಿವ ಮುಂಚೆಂತನೂ ಇಷ್ಟ ಇದ್ರು, ಬಟ್ ಅಕ್ಕ ಹೋದ್ಮೇಲೆ ಸ್ವಲ್ಪ ಬಿಟ್ಬಿಟ್ಟಿದ್ದೆ ಅವ್ರನ್ನ. ನೀನು ನಂಬೋದಲ್ಲ, ನೀನು ಹಂಗೆ ಹಿಂಗೆ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಮತ್ತೆ ನಾನು ಶಿವನ ಕಡೆ ಹೋಗ್ತಾ ಇದ್ದೀನಿ. ನನಗೆ ಇವಾಗಲೂ ಆಸೆ, ನಾನು ಏನೂ ಬೇಡ ಜೀವನದಲ್ಲಿ, ಏನೂ ಬೇಡ, ಅವ್ರ ಕಡೆ ಹೊಟ್ಟೋಗು ಅಂದರೆ ಆರಾಮಾಗಿ ಹೊಟ್ಟೋಗ್ತೀನಿ. ನಾನು ಏನೂ ಬೇಡ ನನಗೆ. ಅವ್ರು ಈಸಿ ವೇ ಒಂದಿದೆ ಅವ್ರದ್ದು, ಅವ್ರ ಪಾಡಿಗೆ ಅವ್ರ ಹತ್ರ ಹೋಗ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ, ಅಲ್ಲೇ ಫುಲ್ ಪೀಸ್ ಆಗಿರ್ತೀನಿ. ಅವ್ರ ಜೊತೆ ಮದುವೆ ಆಗಬೇಕು, ಮಕ್ಕಳು ಮಾಡ್ಬೇಕು, ಆ ಥರ ಪ್ಲ್ಯಾನ್? ನಿಜವಾಗೂ ನನಗೆ ಆಸೆ ಇಲ್ಲ, ಮದುವೆ ಆಗಬೇಕು ಅಂತ ನನಗೆ ಆಸೆನೇ ಇಲ್ಲ. ಬಟ್ ನನ್ನ ತಂದೆ ತಾಯಿಗೋಸ್ಕರ ಆದರೂ ನಾನು ಆಗಬೇಕು. ಬಟ್ ನನಗೆ ಮನಸ್ಸಲ್ಲಿ ಏನಿದೆ ಅಂದರೆ, ಮದುವೆನೇ ಆಗಬಾರ್ದು ಅಂತ ಇದೆ, ಬೇಡವೇ ಬೇಡ, ಒಬ್ಬಳೇ ಇದ್ದು ಶಿವಪ್ಪನು ಕೃಷ್ಣನ ನೋಡ್ಕೊಂಡು ಅವ್ರ ಜೊತೆ ಅವ್ರ ದಾರಿಲೇ ಹೊಟ್ಟೋಗ್ಬೇಕು ಅನ್ನೋ ಆಸೆ ಇದೆ. ಬಿಟ್ಟರೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ನಂಗೆ ಖಂಡಿತ ಇಲ್ಲ. ನಮ್ಮ ಅಪ್ಪಾಜಿ ಫೋರ್ಸ್ ಮಾಡಿದ್ರೆ, ಯಾಕಂದರೆ ಅಮ್ಮ ಅಪ್ಪ ಅಲ್ವಾ ನಮಗೆಲ್ಲ, ಅವ್ರಿಗೋಸ್ಕರ, ಅವ್ರಿಗೋಸ್ಕರ ಆದರೂ ನಾವೇನಾದರೂ ಮಾಡಲೇಬೇಕು. ಅವ್ರನ್ನ ಬೇಜಾರು ಮಾಡಿಸೋಂಥ ಉದ್ದೇಶ ಅಂತೂ ನನಗಿಲ್ಲ. ಇಷ್ಟು ವರ್ಷ ನಾನು ಇಷ್ಟಪಟ್ಟಂಗೆ ಬಂದುಬಿಟ್ಟಿದ್ದೀನಿ. ಇನ್ಮೇಲಾದರೂ ನನ್ನ ತಂದೆ ತಾಯಿ ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಆಫ್ ದ ಸ್ಕ್ರೀನ್ ಮಾತಾಡ್ತಾ ಅವ್ರು ಹೇಳಿದ್ರು, ನನಗೇನಿಲ್ಲ, ಸಿಂಪಲ್ ಆಗಿ ಹಳ್ಳಿ ಕಡೆ ಹುಡುಗ ಸಿಕ್ಕಿದ್ರೆ ಸಾಕು, ನಾನು ಮದುವೆಯಾಗಿ ಸೆಟಲ್ ಆಗ್ತೀನಿ. ನನಗೆ ಕೇಳಿ ವಿಯರ್ಡ್ ಆಯಿತು. ಈಗ ಎಲ್ಲರೂ ಥಾಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸಿಟಿಗೆ ಹೋಗ್ಬೇಕು, ಹಂಗೆ ಬದುಕಬೇಕು, ಹಿಂಗೆ ಬದುಕಬೇಕು, ವೀಕೆಂಡ್ ಲೈಫ್ ಎಂಜಾಯ್ ಮಾಡಬೇಕು, ಈ ಥರ ಕಾನ್ಸೆಪ್ಟ್ ಇರುತ್ತೆ. ಇವ್ರು ನೋಡಿದ್ರೆ ಉಲ್ಟಾ, ಕೃಷಿಕನ್ ಮದುವೆ ಆಗ್ತೀನಿ ಅನ್ನೋ ಕಾನ್ಸೆಪ್ಟ್ ಇದೆ ಅವ್ರಿಗೆ. ಯಾಕೆ ಈ ಥರ ಥಾಟ್ ನಿಮಗೆ? ಹಳ್ಳಿಯವರು ಅಂತಂದರೆ ಅವರೇನು ಸಿಟಿಗಿಂತ ಕಡಿಮೆ ಅಂತ ನಾನು ಹೇಳಲ್ಲ, ಬಿಕಾಸ್ ಸಿಟಿಗಿಂತ ಜೋರಾಗೇ ಇರ್ತಾರೆ. ಆ್ಯಂಡ್ ಮುಗ್ದಿರ್ತಾರೆ ಕೆಲವರು. ಆ್ಯಂಡ್ ಹಳ್ಳಿಯವ್ರೇನು ಮುಗ್ದ್ರು ಅಂತ ನಾನು ಹೇಳಲ್ಲ, ಕೆಲವರು ನಿಜವಾಗ್ಲೂ ಮುಗ್ದಿರ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ, ಪಾಪ ಅವ್ರಿಗೆ ಏನೂ ಗೊತ್ತೇ ಇರಲ್ಲ. ನಂಗೆ ಆ ಥರದವ್ರು ಬೇಡ. ನನ್ನನ್ನು ಅರ್ಥ ಮಾಡಿಕೊಂಡು, ನನ್ನ ಫೀಲ್ಡನ್ನ ಅರ್ಥ ಮಾಡಿಕೊಂಡು, ನಾನು ಇರೋದನ್ನ, ಇವಾಗ ನಾನು ಹೆಂಗೆ ಅಂತ ನಾನು ತುಂಬ ಜೋವಿಯಲು.
ನಾನು ಡೈರೆಕ್ಟ್ರನ್ನ ಹೆಂಗೆ ಮಾತಾಡಿಸ್ತೀನೋ ಆ ಸೆಟ್ಟಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ಹೆಂಗೆ ಮಾತಾಡಿಸ್ತೀನೋ ಅದೇ ರೀತಿ ನಾನು ಟೆಕ್ನಿಷಿಯನ್ನೂ ಮಾತಾಡಿಸ್ತೀನಿ ಆ್ಯಂಡ್ ಜೂನಿಯರ್ಸ್ನೂ ಮಾತಾಡಿಸ್ತೀನಿ. ಸೊ ನನಗೆ ಅದೊಂದು ಪ್ಲಸ್ ಇದೆ ನನ್ನಲ್ಲಿ. ಸೊ ನಾನು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಬೇರೆ ಹತ್ರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬಾರ್ದು. ಆ ಥರ ನನ್ನ ಫೀಲ್ಡ್ನ ಅರ್ಥ ಮಾಡಿಕೊಂಡು ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಅವನು ಸಾಕು, ನಂಗೆ ಅಷ್ಟೇ ಸಾಕು. ಅವನ ಹತ್ರ ದುಡ್ಡು ಇರಬೇಕು, ಸೆಕೆಂಡ್ರಿ ಬೇಡ. ದುಡ್ಡು ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ಸಂಪಾದನೆ ಮಾಡಿದ್ರೆ ಕೋಟಿ ಕೂಡ ಸಂಪಾದನೆ ಮಾಡ್ಬೋದು. ಇಲ್ಲಾಂದರೆ ಏನು ಬರ್ತಾನೂ ಹಿಂಗೆ ಹೋಗ್ತಾನೂ ಹಿಂಗೆ ಅಲ್ವಾ. ದುಡ್ಡು ಶಾಶ್ವತ ಅಂತೂ ಅಲ್ವೇ ಅಲ್ಲ. ಸೊ ದುಡ್ಡಿರೋನು ಬೇಕು ಅಂತ ನಾನು ಹೇಳಲ್ಲ. ನನ್ನ ಅರ್ಥ ಮಾಡ್ಕೊಳ್ಳೋದು, ನನ್ನ ಫೀಲ್ಡ್ನ ಅರ್ಥ ಮಾಡಿಕೊಂಡು, ಮತ್ತು ನನಗೆ ಪ್ರಾಣಿ ಅಂದರೆ ಜೀವ. ಸೊ ಪ್ರಾಣಿ ಪ್ರೀತಿಸುವಂಥ ಮನುಷ್ಯ ಸಿಕ್ಬಿಟ್ರೆ ಸಾಕು ನನಗೆ. ಬೇರೆ ಅನಿಮಲ್ ಟ್ರಸ್ಟ್ ಓಪನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ನಿಮ್ಗೆ? ಆಸೆ ತುಂಬ ಇದೆ ನನಗೆ. ಅನಿಮಲ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನಿರಂಜನ್ ಅಂತ. ಅವ್ನು ನನ್ನ ಕ್ಲೋಸ್ ಫ್ರೆಂಡು ನನಗೆ ಹಾರ್ಟ್ಲಿ. ಆ್ಯಂಡ್ 5 yearsಯಿಂದ ಫ್ರೆಂಡ್ಶಿಪ್ ನಮ್ಮದು. ಫಸ್ಟ್ ಇಯರ್ ನಮ್ಮಿಬ್ರಿಗೂ ಬರೀ ಜಗಳನೇ ಆಗ್ತಿತ್ತು. ಆ್ಯಂಡ್ ಆ 1 year ಬಿಟ್ಟು ಇನ್ನು 4 years ನಾವು ಒಳ್ಳೆ ಕ್ಲೋಸ್ ಫ್ರೆಂಡು. ಇವತ್ತು ನನ್ನ ಪಕ್ಕ ಅವ್ನು ನಿಂತಿರ್ತಾನೆ, ನನ್ನ ಸೋತ್ರು ನನ್ನ ಜೊತೆ ನಿಂತಿರ್ತಾನೆ. ಆ ಹುಡುಗ ನಿರಂಜನ್ ಅಂತ. ಅವನು ನನ್ನ ಕಷ್ಟ ಸುಖಕ್ಕೆ ಯಾವಾಗಲೂ ಇರ್ತಾನೆ. ಅವನು ಹೇಳಿದ ನನಗೆ, ನಾನು ನಿಂಗೊಂದು ಸೈಟ್ ಕೊಡ್ತೀನಿ, ಅದ್ರಲ್ಲಿ ನೀನು ಮಾಡ್ಕೋ, ನಿನ್ಗೇನು ಬೇಕು ಟ್ರಸ್ಟ್ ಅದೇ ನೀನು ಮಾಡು ಅಂತ ಅವ್ನು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸೊ ನಾನು ಸಾಕಿರೋ ಪ್ರಾಣಿ ಅಂತ ಬಿಟ್ಟು ಈ ರೋಡಲ್ಲಿರೋಂಥ ಪ್ರಾಣಿಗಳನ್ನ ಅಷ್ಟು ನನಗೆ ಎಲ್ಲ ಥರ ಪ್ರಾಣಿ ಸಾಕಬೇಕು ಅಂತ ಆಸೆ. ಬಟ್ ನಮಗೆ ಅದು ಅವಕಾಶ ಇಲ್ಲ. ಬಟ್ ಎಲ್ಲ ಪ್ರಾಣಿನೂ ಮೀಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಬೆಕ್ಕು, ನಾಯಿ, ನಮ್ಮನೇಲಿ ಇವಾಗಲೂ 3 ನಾಯಿ ಇದೆ, 1 ಬೆಕ್ಕಿದೆ. ಸೊ ನಾನು ಅದನ್ನು ಓಪನ್ ಮಾಡಿ ಪ್ರಾಣಿಗಳನ್ನ ಸಾಕ್ತೀನಿ. ಬ್ಯೂಟಿಫುಲ್. ನನಗೆ ಖುಷಿ. ನನಗೆ ಪ್ರಾಣಿ, ಶಿವ ಮತ್ತು ಕೃಷ್ಣ ಅಂದರೆ ತುಂಬ ಪ್ರೀತಿ. ಬೇರೆ ಯಾರು ಮನುಷ್ಯರು ಬೇಡ. ನನ್ನನ್ನು ಕರ್ಕೊಂಡೋಗಿ ಪ್ರಾಣಿಗಳಿರೋ ಜಾಗದಲ್ಲಿ ಬಿಟ್ಬಿಟ್ರೆ ಊಟ ನೀರು ಏನೂ ಬೇಡ. ನನಗೆ ಹಾಯಾಗಿದ್ಬಿಡ್ತೀನಿ, ಅವ್ರ ಜೊತೆ ಆರಾಮಾಗಿದ್ಬಿಡ್ತೀನಿ. ಇವಾಗ ನನ್ನ ಫೀಲ್ಡಲ್ಲೂ ಅಷ್ಟೇ ಬರೀ ಪ್ರಾಣಿಗಳದೇ ಬರ್ತಿರುತ್ತೆ. ಪ್ರಾಣಿದು ಇವಾಗ ಬೇಕಿದ್ರೆ ನಾನು ತೋರಿಸ್ತೀನಿ ನಿಮ್ದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದೀನಿ, ಬರೀ ನಾಯಿಗಳ ಜೊತೆನೇ ಇದೆ ವಿಡಿಯೋಸ್. ನಾಯ್ದು ಇಲ್ಲಾಂದ್ರೆ ಕೃಷ್ಣಂದು ಶಿವಂದು ಅದೇ ಬರ್ತಿರುತ್ತೆ ಫೀಲ್ಡಲ್ಲಿ, ಬರೀ ಅದೇ ಇರುತ್ತೆ. ನನಗೆ ಪ್ರಾಣಿಗಳ ಜೊತೆ ಬಿಟ್ಬಿಟ್ರೆ ನಂಗೆ ಅದೇ ಸ್ವರ್ಗ. ನನಗೆ ಬೇರೆ ಏನು ಬೇಡ, ಊಟ ತಿಂಡಿ ಏನು ಬೇಡ. ಸ್ವರ್ಗ ನೀನು ಎಲ್ಲಿ ಕಾಣ್ತೀನಿ ಅಂದರೆ ಪ್ರಾಣಿಗಳಲ್ಲಿ ಕಾಣ್ತೀನಿ. ನಾನು ಪ್ರಾಣಿನೇ ಬೇಕು ನನಗೆ ಅಂತೀನಿ ಯಾವಾಗಲೂ ಅಷ್ಟೇ. ನನಗೆ ಅದಕ್ಕೊಂಚೂರು ಗಾಯ ಆದರೆ ಅಳ್ತೀನಿ, ತಡ್ಕೊಳ್ಳಲ್ಲ. ಬೀದಿ ನಾಯಿಗಳಿಗೆ ಯಾವ್ದು ಇಟ್ಟಾದ್ರೆ ತೊಗೊಂಡು ಹೊಟ್ಟೋಗ್ತೀನಿ ಹಾಸ್ಪಿಟಲ್ಗೆ, ಗೊತ್ತೇ ಇರಲ್ಲ, ಏನೇನೋ ಒಳಾಕ್ಬಿಟ್ಟಿರ್ತೀನಿ. ಒಟ್ಟಲ್ಲಿ ಚೆನ್ನಾಗಿರಬೇಕು, ಪ್ರಾಣಿಗಳನ್ನ ಮಾತಾಡಿಸ್ಬೇಕು. ಐ ಕ್ಯಾನ್ ಸೆನ್ಸ್ ದೆಮ್. ನನಗೆ ಆ ಸೆನ್ಸ್ ಆಗುತ್ತೆ. ಏನೋ ಗೊತ್ತಿಲ್ಲ, ಗಾಡ್ಸ್ ಗಿಫ್ಟ್ ಏನೋ. ಅವ್ರು ಬೇಜಾರಲ್ಲಿದ್ದಾಗ ನಂಗೆ ಅದು ಗೊತ್ತಾಗುತ್ತೆ ಅವ್ರು ಬೇಜಾರಲ್ಲಿದ್ದಾರೆ ಅಂತ. ಅವ್ರು ಏನು ಯೋಚನೆ ಮಾಡ್ತಿರ್ತಾರೆ, ಬೀದಿ ನಾಯಿಗಳನ್ನ ನೋಡ್ಕೊಂಡು ಹೋಗ್ತೀನಲ್ಲ, ಅನ್ಕೋತಿರ್ತೀನಿ ಇದು ಇದೇ ಯೋಚನೆ ಮಾಡ್ತಿರುತ್ತೆ, ಇದು ಇದೇ ಥರ ಯೋಚನೆ ಮಾಡ್ತಿರುತ್ತೆ ಅಂತೆಲ್ಲ ನಂಗೆ ಸೆನ್ಸ್ ಆಗುತ್ತೆ. ಅದೊಂದು ಪ್ಲಸ್ ನನಗೆ. ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ನೀವು ಯಾಕೆ ಆರ್ಜೆ ಆಗಬಾರ್ದು? ಆರ್ಜೆ ಎಲ್ಲರೂ ಇದನ್ನೇ ಹೇಳ್ತಾರೆ, ಆರ್ಜೆ ಆಗ್ಬೋದಾಯ್ತಲ್ಲ. ಬಟ್ ನನಗೆ ಆ ಥರ ಮಾತಾಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬ್ಯೂಟಿಫುಲ್ ಆಗಿ ಮಾತಾಡ್ತೀರಾ ನೀವು. ಲೈಕ್ ಒಂದು ಯಾವ್ದಾದ್ರು ಕಾನ್ಸೆಪ್ಟ್ ಕೊಟ್ರೆ ನೀವು ಸ್ಟಡಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಫ್ಲೋ ಇದೆ ನಿಮ್ಮ ಮಾತು. ಯು ಕ್ಯಾನ್ ಟ್ರೈ. ಆ್ಯಕ್ಚುಲಿ ಟ್ರೈ ಮಾಡ್ತೀನಿ, ನೋಡೋಣ. ಯಾವುದೇ ಸಿಕ್ಕಿದ್ರೆ ಖಂಡಿತ ಅಪ್ಲೈ ಮಾಡ್ಬಿಟ್ಟು ಸಿಕ್ಕಿದ್ರೆ ಈ ಮೂಲಕ ಅವ್ರು ಕೇಳ್ಕೊತಾ ಇದ್ದಾರೆ, ಏನಾದ್ರು ಆರ್ಜೆ ವೇಕೆನ್ಸಿ ಇದ್ರೆ ಅವ್ರಿಗೆ ತಿಳಿಸಿ. ಆ್ಯಂಡ್ ಅವ್ರು ಮಾತಾಡೋ ಸ್ಕಿಲ್ ನೀವೆಲ್ಲ ನೋಡಿದ್ರಲ್ಲ, ಸ್ಪೆಷಲಿ ಆರ್ಜೆಲಿ ಫೀಲ್ಡಲ್ಲಿ ಇರೋರು ನೋಡಿ, ಅವ್ರಿಗೆ ಒಂದು ಅವಕಾಶ. ಸ್ಟಾರ್ಟಿಂಗಲ್ಲಿ ಅದೇ ಅನ್ಕೊಂಡಿದ್ದಾರೆ. ಬೃಂದಾವನಕ್ಕೆ ಬಂದಾಗ ನೀವು ಆರ್ಜೆ ಅಂತ ತುಂಬ ಜನ ಕ್ವೆಶನ್ ಮಾಡಿದ್ದಾರೆ. ನಾನು ಆರ್ಜೆ ಅಲ್ಲ, ನಾನು ನಾರ್ಮಲ್ ನಂಗೆ ಆರ್ಜೆ ಆಗಬೇಕು ಅನ್ನೋ ಆಸೆ ಇಲ್ಲ. ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ, ಬಿಕಾಸ್ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಗೋಗ್ಲಿ. ಓಕೆ. ಸೊ ಸಿಕ್ಕಾಬಟ್ಟೆ ನಾವು ಮಾತಾಡಿದ್ವಿ ನಿಮ್ಮ ಜೊತೆ, ತುಂಬಾ ಖುಷಿ ಆಯ್ತು ನಮ್ಗೆ. ಅಂಡ್ ನಿಮ್ ಮಾತು ಕೇಳಿ ನನಗೆ ಈಗ ಮನೆಗೆ ಹೋಗ್ಬಿಟ್ಟು ಭಗವದ್ಗೀತೆ ಓದ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಇನ್ಸ್ಪೈರ್ ಮಾಡಿದಿರಿ ನೀವು. ಸೊ ವೀಕ್ಷಕರಿಗೂ ಅಷ್ಟೇ ಇನ್ಸ್ಪೈರ್ ಆಗಿರುತ್ತೆ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನೆಗೆಟಿವ್ ಇದ್ದಂತ ಲೈಫ್ ಕಂಪ್ಲೀಟ್ ಬದಲಾಗಿ ಪಾಸಿಟಿವ್ ಆಗಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಭಗವದ್ಗೀತೆ ಪುಸ್ತಕ. ಸೊ ಅದಕ್ಕೋಸ್ಕರ ನಾನು ಅನ್ಕೊಳ್ತಾ ಇದ್ದೀನಿ, ಆ ಪುಸ್ತಕ ಓದ್ಬೇಕು ಅಂತ. ನೀವು ಓದಿ ನಿಮ್ಮಲ್ಲಾದ ಬದಲಾವಣೆ ನೀವು ಕಂಡ್ಕೊಳ್ಬಹುದು ಅಂತ ನಾನು ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ. ನಮ್ಮಲ್ಲೂ ಒಂದು ಪಾಸಿಟಿವ್ ಫೀಲ್ ಅನ್ನ ಹೆಚ್ಚು ಮಾಡಿಸಿದ್ದೀರಾ ನೀವು ನಿಮ್ಮ ಮಾತಿನ ಮೂಲಕ. ಅಂಡ್ ನಿಮ್ಮ ಈ ಜರ್ನಿ ಬಹಳಷ್ಟು ಬ್ಯೂಟಿಫುಲ್ ಆಗಿ ಮುಂದುವರಲಿ ಅಂತ ಪಬ್ಲಿಕ್ ನೆಕ್ಸ್ಟ್ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಕರೆಸಿ ಮಾತಾಡ್ಸಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಗ್ತಿದೆ. ಏನೋ ನಾನು ಹೇಳ್ಕೊಂಡಿದ್ದೀನಲ್ಲ, ಸ್ವಲ್ಪ ಮನಸ್ಸು ಹಗುರ ಅನ್ನಿಸ್ತಿದೆ. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿ ಆ್ಯಂಡ್ ನನಗೇನೋ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನೇನೋ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲರನ್ನೂ ನಂಗೆ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೀವು ನನಗೆ ಹಂಗೆ ಆದರೆ. ಆ್ಯಂಡ್ ಐ ಥ್ಯಾಂಕ್ ಯು ಸೋ ಮಚ್ ನನ್ನಲ್ಲಿ ಇದ್ದಿದ್ದನ್ನ ಹೊರಗೆ ಮಾತಾಡ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ವೀಕ್ಷಕರೇ. ಇದಾಗಿತ್ತು ಇವತ್ತಿನ ನಮ್ಮ ಸೆಲೆಬ್ರಿಟಿ ಎಪಿಸೋಡ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಸೆಲೆಬ್ರಿಟಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಪಬ್ಲಿಕ್ ನೆಕ್ಸ್ಟ್.